ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಬೆಂಗಲ್ ಸೈಕ್ಲೋನ್ನಿಂದ ತತ್ತರಿಸಿದಂತ ಬೆಂಗಳೂರಿಗೆ ಮತ್ತೆ ಸೈಕ್ಲೋನ್ ಹೊಡೆತ ತಟ್ಟಿದೆ. ನೈಋತ್ಯ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಸಿಟಿ ತಂಡ ಹೊಡೆದಿದೆ. ಮೋಡ ಕವಿದ ವಾತಾವರಣವಿದ್ದು ತುಂತುರು ಮಳೆಯಾಗ್ತಾ ಇದೆ. ಬೆಂಗಳೂರು ಸೇರಿದಂತೆ ಹಳೆ ಮೈಸೂರು ಭಾಗದ ಹಲವು ಜಿಲ್ಲೆಗಳಲ್ಲಿ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ತಮಿಳುನಾಡು ಪುದುಚೇರಿಯಲ್ಲಿ ಸೈಕ್ಲೋನ್ ಎಫೆಕ್ಟ್ನಿಂದ ಧಾರಾಕಾರ ಮಳೆ ಸುರಿತಾ ಇದ್ದು ಹಲವು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಸಮುದ್ರಕ್ಕಿಳಿದಂತೆ ಮೀನುಗಾರರಿಗೆ ಎಚ್ಚರಿಕೆ ನೀಡಲಾಗಿದೆ. ಆಂಧ್ರಪ್ರದೇಶದ ತಿರುಪತಿಯಲ್ಲೂ ಸೈಕ್ಲೋನ್ನಿಂದ ಭಾರೀ ಮಳೆಯಾಗಿದೆ. ಇದರಿಂದಾಗಿ ತಿರುಪತಿಗೆ ತಿಮ್ಮಪ್ಪನ ದರ್ಶನಕ್ಕೆ ತೆರಳುವ ಭಕ್ತರಿಗೂ ಅನಾನುಕೂಲವಾಗುತ್ತಿದೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಜಾಮೀನು ಭವಿಷ್ಯ ಇಂದು ನಿರ್ಧಾರ ಆಗಲಿದೆ. ಮಧ್ಯಾಹ್ನ 2:30ಕ್ಕೆ ಆದೇಶ ಪ್ರಕಟವಾಗುವಂತ ನಿರೀಕ್ಷೆ ಇದೆ. ಹೀಗಾಗಿ ದರ್ಶನ್ಗೆ ಜಾಮೀನು ಸಿಗುತ್ತೋ ಅಥವಾ ಜೈಲಿಗೆ ಗತಿಯಾಗುತ್ತೋ ಅನ್ನೋದು ಕುತೂಹಲ ಕೆರಳಿಸಿದೆ. ನಟ ದರ್ಶನ್ ಮಾತ್ರವಲ್ಲದೆ ಪವಿತ್ರ ಗೌಡ, ನಾಗರಾಜು, ಅನುಕುಮಾರ್, ಲಕ್ಷ್ಮಣ್, ಎಂ ಜಗದೀಶ್ ಹಾಗೆ ಪ್ರದೋಷ್ ರಾವ್ ಜಾಮೀನು ಅರ್ಜಿಗಳ ತೀರ್ಪು ಕೂಡ ಇವತ್ತೇ ಪ್ರಕಟವಾಗಲಿದೆ. ಸದ್ಯ ಎಲ್ಲರ ದೃಷ್ಟಿ ಇದೀಗ ತೀರ್ಪಿನ ಮೇಲೆ ನೆಟ್ಟಿದೆ. ಪಂಚಮಸಾಲಿ ಪ್ರತಿಭಟನೆ ವೇಳೆ ಕಲ್ಲು ತೂರಾಟ, ಆರ್ಎಸ್ಎಸ್ ಪ್ರಚೋದನೆ ಎಂಬ ಕಾಂಗ್ರೆಸ್ನವರ ಮಾತಿಗೆ ಬಿಜೆಪಿ ಕೆರಳಿಕೆಂಡವಾಗಿದೆ. ಆರ್ಎಸ್ಎಸ್ ಬಗ್ಗೆ ಮಾತನಾಡಿದ್ದನ್ನ ಕಡಿತದಿಂದ ತೆಗೆಯುವಂತೆ ಆಗ್ರಹಿಸಿ ನಿನ್ನೆ ಬಿಜೆಪಿ ಸದಸ್ಯರು ಆರ್ಎಸ್ಎಸ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿ ಸಭಾತ್ಯಾಗ ಮಾಡಿದರು. ಬಿಜೆಪಿ ಶಾಸಕರ ಮಾತಿಗೆ ಅವಕಾಶ ನೀಡದೆ ಸದನ ಮುಂದೂಡಿದ್ದಕ್ಕೆ ಕೇಸರಿ ಕಲಿಗಳು ಸ್ಪೀಕರ್ ವಿರುದ್ಧವೇ ಸ್ಪೀಕರ್ ಕಚೇರಿಗೆ ಎಂಟ್ರಿ ಕೊಟ್ಟು ಏರು ಧ್ವನಿಯಲ್ಲಿ ಗಲಾಟೆ ಶುರು ಮಾಡಿದರು. ಸ್ಪೀಕರ್ ಸ್ಥಾನಕ್ಕೆ ಅಗೌರವ ಎಂದು ಆರ್ ಅಶೋಕ್ ಕಿಡಿಕಾರಿದರೆ ನಾವು ಸುಮ್ಮನೆ ಕೂರಬೇಕಿತ್ತ ಅಂತ ಯತ್ನಾಳ್ ಹರಿಹಾಯ್ದರು. ಲಾಠಿ ಚಾರ್ಜ್ ಸಮರ್ಥಿಸಿಕೊಂಡಿರುವಂತಹ ರಾಜ್ಯ ಸರ್ಕಾರದ ಕ್ರಮವನ್ನು ಜಯಮೃತ್ಯುಂಜಯ ಸ್ವಾಮೀಜಿ ತೀವ್ರವಾಗಿ ಖಂಡಿಸಿದ್ದಾರೆ. ನಾವು ಲಾಠಿ ಏಟು ಕೊಟ್ಟರೆ ನೀವು ಓಟಿನ ಏಟು ಕೊಡ್ತೀವಿ ಅಂತ ಶ್ರೀಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ವಕ್ಫ್ ವಿವಾದ ಸಂಬಂಧ ಛಲವಾದಿ ನಾರಾಯಣಸ್ವಾಮಿ ಪ್ರಶ್ನೆಗೆ ವಿಧಾನ ಪರಿಷತ್ನಲ್ಲಿ ನಿನ್ನೆ ಸಚಿವ ಜಮೀರ್ ಅಹಮದ್ ಉತ್ತರಿಸಿದರು. ಅನ್ನದಾತರ ಆಸ್ತಿಯನ್ನು ಯಾರಾದರೂ ಮುಟ್ಟೋಕೆ ಸಾಧ್ಯನಾ? ಅದು ನಮ್ಮ ಉದ್ದೇಶವೂ ಅಲ್ಲ, ನಮ್ಮ ಹಿನ್ನೆಲೆಯೂ ಅಲ್ಲ. ಎಲ್ಲರಿಗೂ ಕೈಜೋಡಿಸಿ ಮನವಿ ಮಾಡ್ತೀನಿ, ಯಾರೂ ಕೂಡ ಜನರ ದಿಕ್ಕು ತಪ್ಪಿಸಬಾರದು ಅಂತ ಹೇಳಿದರು. ಸಿಎಂ ಸ್ಥಾನ ಒದ್ದು ಕಿತ್ಕೋತೀರಾ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಡಿಸಿಎಂ ಡಿಕೆಯನ್ನು ಪ್ರಶ್ನಿಸಿದ್ದಾರೆ. ನೀವು ಯಾವಾಗ ಒದ್ದು ಕಿತ್ಕೊಳ್ತೀರಾ? ಯಾವಾಗ ಮುಹೂರ್ತ ಫಿಕ್ಸ್ ಆಗಿದೆ? ಜನವರಿಯೊಳಗೆ ನೀವು ಮುಖ್ಯಮಂತ್ರಿಯಾದರೆ ಆಗ್ತೀರಿ, ಇಲ್ಲವೆಂದ್ರೆ ಇಲ್ಲ. ಜನವರಿ ನಂತರ ನಿಮ್ಮ ಗ್ರಹಗತಿ ಸರಿಯಿಲ್ಲ ಅಂತ ಅಶೋಕ್ ವ್ಯಂಗ್ಯವಾಡಿದರು. ದೆಹಲಿಯಲ್ಲಿ ಆಪ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದರೆ ಗೃಹಲಕ್ಷ್ಮಿ ಮಾದರಿಯಲ್ಲಿ ಮಹಿಳೆಯರಿಗೆ ಹಣ ಪ್ರತಿ ತಿಂಗಳು ಕೂಡ 2100 ರೂಪಾಯಿ ನೀಡುವುದಾಗಿ ಕೇಜ್ರಿವಾಲ್ ಘೋಷಿಸಿದ್ದಾರೆ. 18 ವರ್ಷ ಮೇಲ್ಪಟ್ಟಂತ ಮಹಿಳೆಯರಿಗೆ ಇಂದಿನಿಂದಲೇ ಹೆಸರು ನೋಂದಣಿಗೆ ಆಪ್ ಪಕ್ಷ ಕರೆ ಕೊಟ್ಟಿದೆ.